ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಮಾಡಿದ ಅವಮಾನ ಮತ್ತು ಹಾರ್ದಿಕ್ ಪಾಂಡ್ಯನ ತಪ್ಪಿನಿಂದ ಮುಂಬೈ ತಂಡ 100% ಗೆದ್ದ ಪಂದ್ಯವನ್ನು ಕಳೆದುಕೊಂಡಿತು. ನಂತರ ಡ್ರೆಸ್ಸಿಂಗ್ ರೂಮ್ ನಲ್ಲಿ ರೋಹಿತ್ ಶರ್ಮಾ ಹಾಗೂ ನೀತಾ ಅಂಬಾನಿ ನಡುವೆ ಆಯಿತು ದೊಡ್ಡ ಜಗಳ. ಇದನ್ನು ನೋಡಿ ಆಕಾಶ್ ಅಂಬಾನಿ ಮತ್ತು ಸಚಿನ್ ತೆಂಡೂಲ್ಕರ್ ಅವರು ಕೂಡ ಆದರೂ ಶಾಕ್. ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಮುಂಬೈ ಮತ್ತು ಗುಜರಾತ್ ನಡುವೆ ನಡೆದ IPL 2024ರ 5ನೇ ಪಂದ್ಯದಲ್ಲಿ ನಾಯಕತ್ವದ ದುರಾಂಕಾರದಲ್ಲಿ ಹಾರ್ದಿಕ್ ಪಾಂಡ್ಯ ಮನಸ್ಸಿಗೆ ಬಂದ ಹಾಗೆ ಮಾಡಿದರು ಮತ್ತು ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ಅವರೊಂದಿಗೆ ಕೂಡ ಕೆಟ್ಟದಾಗಿ ನಡೆದುಕೊಂಡರು ಹಾಗೂ ಫೀಲ್ಡಿಂಗ್ ಗೆ ನಿಲ್ಲಿಸುತ್ತಿದ್ದ ವೇಳೆ ಹೇಗೆ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಅವರಿಗೆ ಅವಮಾನ ಮಾಡಿದರು ಎಂಬುದನ್ನು ಇಡೀ ಜಗತ್ತೇ ನೋಡಿದೆ. ತನ್ನ ಸೀನಿಯರ್ ಆಟಗಾರರೊಂದಿಗೆ ಹಾರ್ದಿಕ್ ಪಾಂಡ್ಯ ಅವರು ಈ ರೀತಿ ನಡೆದುಕೊಂಡಿದ್ದನ್ನು ನೋಡಿ ಮೈದಾನದಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರು ಶಾಕ್ ಆದರು. ಇಷ್ಟೆಲ್ಲ ಆದ ನಂತರವೂ ಕೂಡ ರೋಹಿತ್ ಶರ್ಮಾ ಅವರು ಮೈದಾನದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಲ್ಲ. ಆದರೆ ಹಾರ್ದಿಕ್ ಪಾಂಡ್ಯ ಅವರ ತಪ್ಪಿನಿಂದ ಮುಂಬೈ ತಂಡ ಪಂದ್ಯವನ್ನು ಸೋತ ನಂತರ ರೋಹಿತ್ ಶರ್ಮಾ ಅವರು ಬಹಳ ಕೋಪಗೊಂಡರು. ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ, ಮುಂಬೈ ತಂಡಕ್ಕೆ ಗೆಲುವಿಗೆ 6 ಎಸೆತಗಳಲ್ಲಿ 19 ರನ್ಗಳ ಅಗತ್ಯವಿದ್ದಾಗ ಬ್ಯಾಟಿಂಗ್ ಆಡುತ್ತಿದ್ದ ಹಾರ್ದಿಕ್ ಪಾಂಡ್ಯ ಓವರ್ನ 3ನೇ ಎಸೆತದಲ್ಲಿ ಬಹಳ ಕೆಟ್ಟದಾದ ಶಾಟ್ ಹೊಡೆದು ಔಟ್ ಆದರು. ಇದರಿಂದ ಮುಂಬೈ ತಂಡ ಗೆದ್ದಿದ್ದ ಪಂದ್ಯವನ್ನು 6 ರನ್ಗಳಿಂದ ಸೋತಿತು. ಮೊದಲಿಗೆ ಹಾರ್ದಿಕ್ ಪಾಂಡ್ಯ ಅವರು ಕಳಪೆಯಾದ ನಾಯಕತ್ವವನ್ನು ಮಾಡಿದರು. ನಂತರ ಬ್ಯಾಟಿಂಗ್ ಆಡಲು ಬಂದ ಪಾಂಡ್ಯ ಅವರು ಕೆಟ್ಟದಾದ ಶಾಟ್ ಹೊಡೆದು ಔಟ್ ಆಗಿ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದರು. ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯನ ದುರಾಂಕಾರ ಮತ್ತು ಕಳಪೆಯಾದ ನಾಯಕತ್ವದಿಂದ ಮುಂಬೈ ತಂಡ ಗೆದ್ದಿದ್ದ ಪಂದ್ಯವನ್ನು ಸೋತಿತು. ಆದ್ದರಿಂದ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೋಪಗೊಂಡ ರೋಹಿತ್ ಶರ್ಮಾ ಅವರು ಈ ಬಗ್ಗೆ ನೀತಾ ಅಂಬಾನಿ ಅವರಿಗೆ ಪ್ರಶ್ನೆ ಕೇಳಲು ಆರಂಭಿಸಿದರು. ಇಬ್ಬರ ನಡುವೆ ಆಗುತ್ತಿದ್ದ ವಾದ ವಿವಾದವನ್ನು ನೋಡಿ ಸಚಿನ್ ತೆಂಡೂಲ್ಕರ್ ಹಾಗೂ ಆಕಾಶ್ ಅಂಬಾನಿ ಅವರು ಕೂಡ ಶಾಕ್ ಆದರು. ಇದರ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗುತ್ತಿದೆ. ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ಅವರೊಂದಿಗೆ ಕೆಟ್ಟದಾಗಿ ವರ್ತಿಸಿದ ನಂತರವೂ ಕೂಡ ಮುಂದಿನ ಬರುವ ವರ್ಷದಲ್ಲಿ ರೋಹಿತ್ ಶರ್ಮಾ ಅವರು ಮುಂಬೈ ತಂಡಕ್ಕಾಗಿ ಆಡಬೇಕೋ ಬೇಡವೋ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.